TTF Bengaluru, one of India's premier travel trade shows, is back at Palace Grounds this week, bringing together a diverse mix of national and international exhibitors, top buyers, and enthusiastic travelers under one roof. As the gateway to South India's booming travel market, this event offers unparalleled business and networking opportunities for exhibitors while giving buyers and consumers direct access to a world of travel options, best deals and packages. TTF Bengaluru is scheduled to take place from 13 to 15 February at Tripurvasini, Palace Grounds, near Mekri Circle. Entry from gate number 2. This year TTF Bengaluru will be inaugurated by Mrs. Salma K. Fahim, IAS, Secretary to Government, Tourism Department, Government of Karnataka and Shri Dr. Rajendra KV, IAS, Director, Department of Tourism, Government of Karnataka, and Managing Director of Karnataka State Tourism Development Corporation. ಇವೆಂಟ್ ಪ್ರತಿ ವರ್ಷ ಆಗುತ್ತೆ. ಈ ವರ್ಷ ಇಲ್ಲಿ 3 ದಿನ ಕಾಲ ಆಗ್ತಾ ಇದೆ. ಇಲ್ಲಿ ಆಲ್ಮೋಸ್ಟ್ 160 ಸ್ಟಾಲ್ಸ್ ಹಾಕ್ಕೊಂಡಿದ್ದಾರೆ. ಬೇರೆ ಟ್ರಾವೆಲ್ ಇಂಡಸ್ಟ್ರಿ ಸ್ಟೇಕ್ ಹೋಲ್ಡರ್ಸ್ ಇಲ್ಲಿ ಬಂದಿದ್ದಾರೆ. ಟ್ರಾವೆಲ್ ಏಜೆಂಟ್ಸ್, ಟೂರ್ ಆಪ್ರೇಟರ್ಸ್ ಮತ್ತು ಅಡ್ವೆಂಚರ್ ಸ್ಪೋರ್ಟ್ಸ್ ಆಪ್ರೇಟರ್ಸ್, ಸೊ ಈ ಥರ ಬೇರೆ ಟ್ರಾವೆಲ್ ಸ್ಟೇಕ್ ಹೋಲ್ಡರ್ಸ್ ಬಂದಿದ್ದಾರೆ. ಇಲ್ಲಿ 8 ಸ್ಟೇಟ್ಸಿಂದನೂ ಸ್ಟಾಲ್ಸ್ ಹಾಕ್ಕೊಂಡಿದ್ದಾರೆ ಆ್ಯಂಡ್ 2 ಇಂಟರ್ನ್ಯಾಷನಲ್ ಸ್ಟಾಲ್ಸ್ನೂ ಇದೆ. ಒನ್ ಫ್ರಮ್ ನೇಪಾಲ್ ಆ್ಯಂಡ್ ಒನ್ ಫ್ರಮ್ ಭೂಟಾನ್. ಇದು ಡೆಸ್ಟಿನೇಷನ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಬೇರೆ ಬೇರೆ ಕಂಟ್ರೀಸಿಂದನೂ ಇದ್ದಾರೆ. ಫ್ರಮ್ ಆಫ್ರಿಕಾ ಆಲ್ಸೋ ದೇ ಹ್ಯಾವ್ ಕಮ್. ಸೊ ಇದು ತುಂಬ ಚೆನ್ನಾಗದು ಒಂದು ಫೋರಮ್. ಬೋತ್ ಬಯರ್ಸ್ ಮತ್ತು ಸೆಲ್ಲರ್ಸ್ ಇಬ್ಬರು ಜನರಿಗೆ ಕನೆಕ್ಟ್ ಮಾಡ್ತಾರೆ. ಮತ್ತು ಕಸ್ಟಮರ್ಸನ್ನು ಬಂದು ಇಲ್ಲಿ ನೇರವಾಗಿ ಪ್ಯಾಕೇಜಸ್ ಖರೀದಿ ಮಾಡ್ಬೋದು. ಸೊ ಬೋತ್ B2B ಆ್ಯಂಡ್ B2C ಇವೆಂಟ್ಸ್ ಹ್ಯಾಪನ್ ಹಿಯರ್. ಸೊ ದಿಸ್ ಇಸ್ ದ ಪ್ರೀಮಿಯರ್ ಟ್ರಾವೆಲ್ ಇವೆಂಟ್ and we request support of the media for popularizing it. 160 stalls are there, but in that about 8 state stalls ಇದೆ. ತೆಲಂಗಾಣ ಇಂದ, ಗುಜರಾತ್ ಇಂದ ಬಂದಿದ್ದಾರೆ, then Tamil Nadu is there, Goa is there. So 8 states have participated and 2 country stalls are there. One is from Bhutan, one is from Nepal. Karnataka tourism. Sorry? Tourism scheme. Any schemes? ಕರ್ನಾಟಕ ಟೂರಿಸಂ ಸ್ಕೀಮ್ ಈಗ ಹೊಸದಾಗಿ ನಮ್ಮ ಪಾಲಿಸಿ ಅನ್ವೇಲ್ ಆಗಿದೆ 2024-2029. ಈ ಪಾಲಿಸಿನಲ್ಲಿ ನಾವು ನಮ್ಮ ಟ್ರಾವೆಲ್ ಇಂಡಸ್ಟ್ರಿಗೆ ಬೇರೆ ಬೇರೆ ಥರದ್ದು ಕನ್ಸೆಷನ್ಸ್ ಮತ್ತು ಇನ್ಸೆಂಟಿವ್ಸ್ ಕೊಡ್ತಾಯಿದ್ದೀವಿ, ಸಬ್ಸಿಡೀಸ್ ಕೊಡ್ತಾಯಿದ್ದೀವಿ. ಕ್ಯಾಪಿಟಲ್ ಸಬ್ಸಿಡಿ ಇದೆ, ಮತ್ತು ಈಗ ಟೂರಿಸಮ್ಗೆ ನಾವು ಇಂಡಸ್ಟ್ರಿ ಸ್ಟೇಟಸ್ನೂ ಕೊಟ್ಟಿದ್ದೀವಿ. ಸೊ ಇಂಡಸ್ಟ್ರಿ ಸ್ಟೇಟಸ್ ಅಂದರೆ ಅವ್ರಿಗೆ ಬೇರೆ ಥರದ್ದು ಲಾಭ ಸಿಗುತ್ತೆ. ಇಂಡಸ್ಟ್ರಿಯಲ್ ರೇಟ್ ಮೇಲೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ಬರುತ್ತೆ, ಇಂಡಸ್ಟ್ರಿಯಲ್ ರೇಟ್ ಮೇಲೆ ಪ್ರಾಪರ್ಟಿ ಚಾರ್ಜಸ್ ಸಿಗುತ್ತೆ, ಮತ್ತು KIADB ಲ್ಯಾಂಡ್ನಲ್ಲಿನೂ ಅವರು ಲ್ಯಾಂಡ್ ಖರೀದಿ ಮಾಡ್ಬೋದು. ನಾವು ಅದು ಫೆಸಿಲಿಟೇಟ್ ಮಾಡಿ ಅವ್ರಿಗೆ ಇಂಡಸ್ಟ್ರಿಯಲ್ ರೇಟ್ ಮೇಲೆ ಕೊಡ್ತೀವಿ. ಕರ್ನಾಟಕ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋ 2025 ಕರ್ನಾಟಕ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಅದನ್ನು ನಾವು ಮಾಡ್ತಾಯಿದ್ದೀವಿ. ಅಂತಾರಾಷ್ಟ್ರೀಯ ಬೈಯರ್ಸ್ಗಳನ್ನು ಕರ್ಕೊಂಡು ಬಂದು ಅಲ್ಲಿಯ ಇನ್ಫ್ಲುಯೆನ್ಸರ್ಸು, ಅಲ್ಲಿಯ ಮೀಡಿಯಾದವ್ರನ್ನೂ ಇಲ್ಲಿಗೆ ಕರ್ಕೊಂಡು ಬಂದು ನಮ್ಮಲ್ಲಿರುವಂಥ ಡೆಸ್ಟಿನೇಷನ್ಸ್, ಡೊಮೆಸ್ಟಿಕ್ ಸೆಲ್ಲರ್ಸ್ ಏನಿದ್ದಾರೆ, ಬೇರೆ ಬೇರೆ ಕಾಂಪೊನೆಂಟ್ಸ್, ಹೋಮ್ ಸ್ಟೇ ಆಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು, ಟ್ರಾವೆಲ್ ಇಂಡಸ್ಟ್ರಿ ಮತ್ತು ಬೇರೆ ಬೇರೆ ಡೆಸ್ಟಿನೇಷನ್ಸ್ಗಳನ್ನು ನೇರವಾಗಿ ಕನೆಕ್ಟ್ ಮಾಡೋದಕ್ಕೆ ಇದು 2ನೇ ಆವೃತ್ತಿಯ ಸೆಕೆಂಡ್ ಎಡಿಷನ್ ಆಫ್ ಕೈಟ್. ಅದು 2019 ಕೋವಿಡ್ ನಂತರ ಅದು ನಿಂತೋಗಿತ್ತು. 2025 ಫೆಬ್ರವರಿಗೆ ಅದು ಕರ್ನಾಟಕ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋ, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್
ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಲ್ಲಿ ನಡೆಯುತ್ತೆ. ಅದರ ಇನಾಗ್ರೇಷನ್ ತಾಜ್ ವೆಸ್ಟ್ ಎಂಡಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದರ ಮುಖಾಂತರ ನಮ್ಮಲ್ಲಿರುವಂಥ ಡೆಸ್ಟಿನೇಷನ್ಸ್ಗಳು ವರ್ಲ್ಡ್ನ ಬೇರೆ ಟ್ರಾವೆಲ್ ಆಪರೇಟರ್ಸ್ಗಳಿಗೆ ಜೊತೆಗೆ ನೇರವಾಗಿ ಇಂಟ್ರ್ಯಾಕ್ಟ್ ಮಾಡುವಂಥ ಒಂದು ಉತ್ತಮ ಅವಕಾಶ. ಟೂರಿಸಂ ಡಿಪಾರ್ಟ್ಮೆಂಟಿಂದ ನಾವು ದೊಡ್ಡದಾದಂಥ ವೇದಿಕೆಯನ್ನು ನಮ್ಮ ಇಂಡಸ್ಟ್ರಿಯವರಿಗೆ ಕ್ರಿಯೇಟ್ ಮಾಡಿಕೊಡ್ತೀವಿ. ಅದರಿಂದ ನಮ್ಮ ಅಂತಾರಾಷ್ಟ್ರೀಯ ಏನು ಪ್ರೀ ಕೋವಿಡ್ ಇರೋ ಸಂದರ್ಭದಲ್ಲಿ 3-4 ಲಕ್ಷಕ್ಕಿಂತಲೂ ಜಾಸ್ತಿ ಜನ ಪ್ರವಾಸಿಗರು ಕರ್ನಾಟಕಕ್ಕೆ ಬರ್ತಾಯಿದ್ರು. ಈಗ ಅದರದ್ದು ಒಂದು ಮುಕ್ಕಾಲು ಭಾಗ ನಾವು ರೀಚ್ ಆಗಿದ್ವಿ. ನಾವು ಪ್ರೀ ಕೋವಿಡ್ಗಿಂತಲೂ ಜಾಸ್ತಿ ಹೋಗಿ ಅಂತಾರಾಷ್ಟ್ರೀಯ ಇದನ್ನು ಇಲ್ಲಿಗೆ ಕರ್ಕೊಂಡು ಬರೋದು. ನಮ್ಮ ಇಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸಸ್ಸು ಬೇರೆ ಬೇರೆ ರೀತಿಯಾದಂಥ ನಮಗೆ ಉತ್ತಮವಾದಂಥ ಲಾಭ, ಆರ್ಥಿಕ ಇದು ಇಂಪ್ರೂವ್ಮೆಂಟ್ ಆಗೋದ್ರ ಜೊತೆಗೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಲೈವ್ಲಿಹುಡ್ ಕೂಡ ಇಂಪ್ರೂವ್ ಆಗೋಂಥ ಚಾನ್ಸ್ಗಳಿರುತ್ತೆ. ಹಾಗಾಗಿ ಕರ್ನಾಟಕ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋ ಅದಕ್ಕೂ ಹೆಚ್ಚಿನ ಒಂದು ಪ್ರಚಾರ ಕೊಡಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ತೀನಿ. ಥ್ಯಾಂಕ್ ಯು. Yeah, actually we are participating TTF in Bangalore. It's a regular participation of Goa, and we expect the more tourists in Goa from the Bangalore this life. Being Goa is a tourist destination, we prefer the tourists from all over the world. And as far as the upcoming events we are having, the Carnival and the Shigmo, the dates from Carnival will be held from 1st to 4th. And then the Shigmo from 15 March to 26th of April. What is the schemes? So do you have any scheme or any festival to visit Goa tourism? Yeah, now in first we will be having we'll be having a carnival. It's a festival which will be held from the 1st March to 4th March. And thereafter followed by Shigmo festival. This is the examining time for the SLC and PUC. See, Goa is all, it's not a specific time, it's all 365 days tourist destination. You all can come any specific day, there's no specific time as such. You can come any time and can enjoy Goa. What is the special in Goa? Can you explain it? Goa is well known for the beaches, as you all know. Now the government is in process of exploring the ecotourism beside the beaches and the various cultures which Goa is having. Thank you. Start, sir. मैं उदय भटवाई, मैं नेपाल टूरिज्म बोर्ड और नेपाल को रिप्रेजेंट करता हूँ। इस इवेंट में हम पहले भी बहुत बार आ चुके हैं, बीच में 2 साल का गैप रहा है और अभी फिर कंटिन्यू कर रहे हैं। यहाँ इंडिया हमारे लिए सबसे स्ट्रॉन्गेस्ट जनरेटिंग मार्केट है और यहाँ हम नेपाल के विशेष किस्म के प्रोडक्ट जो पिलग्रिमेज रिलेटेड है, जो एडवेंचर रिलेटेड है और ढेर सारे लाइफस्टाइल आपको हेल्थ एंड वेलबींग प्रोडक्ट्स है, उनको प्रमोट करने के लिए हम यहाँ आए हैं। तो क्या खास है सर नेपाल में देखने के लिए चीज़, अपना टेम्पल हो या कोई साइट सीइंग हो? नेपाल जगह बहुत छोटा है, मतलब एरिया वाइज वी आर वेरी वेरी स्मॉल, but in terms of diversity we are quite big, and when we talk of diversity, there are 2 kinds of diversity. One is the natural diversity from a height of around 60 meters above the sea level to the highest point in the world. There's so much difference in elevation, and because of that there is so much difference in weather conditions, and obviously there are different climatic zones, and which means diversity, a significant diversity in flora and fauna. Mountains, yes, we are there. 10 of the world's biggest mountains which stand above the height of 8,000 meters. We are Nepal. Ours is an adventurous country, but beyond adventure, we have a great wealth of cultural resources. There's so much diversity which is reflected in our everyday life. That part is interesting, and obviously the famous temples like Pashupatinath, Shwambhunath, Bodhanath, and the birthplace of Lord Buddha, Lumbini is one big attractions, and not to mention so many adventure related activities. Elaborate your festival, how you celebrate it? So in Nepal what they see is every other day in a year is a festival, because there are so many ethnic groups scattered all over the countries with their own distinct practices and approaches to everyday life. The festivals, color, the vibrance is very much a part and parcel of our daily life. Kathmandu Valley, which happens to be the capital of the country, is basically a settlement which is inhabited by a group of people called the Nevas.
their culture is very, very colorful. Every day there's some festival going on, and they make their religious and cultural events into a big and a happening kind of gathering. So that's very beautiful about Nepal. Uday Batroy, and I'm the manager in Nepal Tourism Board. Thank you so much.